ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಮಡಿಲು ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತೇನಪ್ಪ ವಿಚಾರ ಅಂದರೆ, ಎಲ್ಲರಿಗೂ ಗೊತ್ತಿರ್ಬೋದು, ನಾವು ಕುರಿಗಳ್ದು ಮತ್ತು ಮೇಕೆಗಳ್ದು ಶಾರ್ಟ್ ಟರ್ಮ್ ಫ್ಯಾಟ್ನಿಂಗ್ ಮಾಡ್ತಾಯಿದ್ದೀವಿ. ಶಾರ್ಟ್ ಟರ್ಮ್ ಫ್ಯಾಟ್ನಿಂಗಲ್ಲಿ ಸಣ್ಣ ವಿಷಯ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡ್ಬೋದು, ಎಲ್ಲ ಫೀಡ್ ಮಿಕ್ಸಿಂಗ್ ಮಾಡ್ಕೋತಾ ಇದ್ದೀವಿ. ಮಾರ್ನಿಂಗ್ 7 ಆಗಿದೆ. ನಾವು ಯೂಶ್ವಲಿ 7 o'clock ಕೈ ತಿಂಡಿ ಕೊಟ್ಟು ಅದಾದಮೇಲೆ ಮೇವನ್ನ ಕೊಡ್ತಾಯಿದ್ದೀವಿ. ವಾರ್ಮಿಂಗ್ ಮಾಡಿದ್ವಿ. ಅದ್ರ ಬಗ್ಗೆ ಎಲ್ಲ ನಿಮಗೆ ಮಿನಿ ವ್ಲಾಗಲ್ಲಾಗಲಿ ಫುಲ್ ಕಂಪ್ಲೀಟ್ ವೀಡಿಯೋದಲ್ಲಾಗಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ. ಇವತ್ತೇನಪ್ಪ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ, ನೀವೆಲ್ಲರಿಗೂ ಗೊತ್ತಿರ್ಬೋದು, ನಾರ್ಮಲ್ಲು ಜೋಳ ತಗೊಂಡು ಬರ್ತೀವಿ. ಜೋಳ ತಂದು ನಾರ್ಮಲ್ ಕುರಿಗಳಿಗೆ ಯಾವ ಥರ ಹಾಕ್ತೀವಿ ಫೀಡ್, ಕೈ ತಿಂಡಿ ಎಲ್ಲದೂ ಕರೆಕ್ಟಾಗಿ ಮಾಡ್ತಾಯಿರ್ತೀವಿ. ಎಲ್ಲದೂ ನೋಡಿಕೊಂಡು ಫೀಡ್ ಆಗ್ತಾಯಿದ್ರು ಕೂಡ ಮರಿಗಳಿಗೆ ಸ್ವಲ್ಪ ಜ್ವರ ಬರೋದಾಗಲಿ, ಇಲ್ಲ ಅಂದರೆ ಮರಿ ಸ್ವಲ್ಪ ಏನೋ ವೀಕ್ ಆಗೋ ಥರ ಕಾಣಿಸ್ತಾ ಇರುತ್ತೆ, ಇಲ್ಲ ಲೂಸ್ ಮೋಷನ್ ಆಗೋ ಥರ ಸ್ವಲ್ಪ ಸಿಮ್ಟಮ್ಸ್ ಇರುತ್ತೆ. ಅಂದರೆ ಫುಲ್ ತೆಳ್ಳಗೂ ಮಾಡ್ತಿರಲ್ಲ, ಗಟ್ಟಿಗೂ ಮಾಡ್ತಿರಲ್ಲ, ಆ ಥರ ಮೀಡಿಯಮ್ ರೇಂಜಲ್ಲೆಲ್ಲ ಮಾಡ್ತಾ ಇರುತ್ತೆ. ಏನಕ್ಕಪ್ಪ ರೀಸನ್ ಇರುತ್ತೆ ಅಂದರೆ, ಇದು ಸಣ್ಣ ವಿಚಾರ, ನಿಮ್ಮ ಯಾರಿಗೂ ಸೂಕ್ಷ್ಮನೂ ಬರಲ್ಲ. ಆ ಥರ ವಿಚಾರದಲ್ಲಿ ನಮ್ಮಿಂದನೇ ತಪ್ಪಾಗೋಗುತ್ತೆ. ಏನಪ್ಪ ಅಂದರೆ, ಇವಾಗ ಏನು ನೋಡ್ತಾ ಇದ್ದೀರಾ, ಹಿಂಗೆ ಇಟ್ಕೊಂಡು ನೋಡ್ತೀವಿ ಜೋಳ ತಗೊಂಡಾಗ ಕ್ಲೀನಾಗಿದೆ ಅಂತ ತಿಳ್ಕೊತೀವಿ. ಬಟ್ ಇದರಲ್ಲಿ ಏನು ಇಂಪಾರ್ಟೆಂಟ್ ವಿಚಾರ ಅಂದರೆ, ಈಗ ನೋಡಿ, ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ ನೋಡಿ. ಈ ಜೋಳದಲ್ಲಿ ಎಲ್ಲ ಕ್ಲೀನಾಗಿ ಕಾಣ್ತಾ ಇದೆ, ಏನು ಡಸ್ಟ್ ಇಲ್ಲ, ಏನು ಮಣ್ಣುಗಳಿಲ್ಲ. ಬಟ್ ಆದರೆ ಇದು ಒಂದರಾಡ್ತಿಲ್ಲ ನೋಡಿ. ಈ ಪ್ಲೇಸ್ ಫುಲ್ ಕ್ಲೀನ್ ಇದೆ ಅಲ್ವಾ, ನೋಡ್ಬೋದು ಎಷ್ಟು ಮಣ್ಣು ಬಿದ್ದಿದೆ ಅಂತ. ಈ ಮಣ್ಣು ಬೀಳೋ ಕಾರಣದಿಂದನೇ ಏನು ನಾವು ಇಂಡೈರೆಕ್ಟಾಗಿ ಕುರಿಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಮಣ್ಣು ತಿನ್ನಿಸ್ತೀವಿ. ಆ ರೀಸನ್ನಿಂದ ಕುರಿಗಳಿಗೆ ಉಚ್ಕೊಳ್ಳೋಕ್ಕೆ ತುಂಬ ಈಸಿಯಾಗಿ ಹೆಲ್ಪ್ ಮಾಡುತ್ತೆ. ಮರಿಗಳು ಸ್ವಲ್ಪ ವೀಕ್ ಆಗೋ ಥರ ಕಾಣೋದು, ಆ ಥರ ಕಾಣುತ್ತೆ. ಹಂಗಾಗಿ ಬೆಸ್ಟ್ ಏನು ಅಂದರೆ, ಇದರಲ್ಲಿ ಜಾಸ್ತಿ ಕ್ವಾಂಟಿಟಿಲಿ ಮಾಡೋರಿಗೆ ಹಿಂಸೆ ಆಗುತ್ತೆ. ಬಟ್ ಒಂದು 10 ಮರಿ ಸಾಕ್ತೀನಿ ಅನ್ನೋರಿಗೆ ಏನಾದ್ರು ಒಂದು ಐಡಿಯಾ ಕೊಡೋದಿದ್ರೆ, ಜೋಳನ ತಂದು ಕ್ಲೀನಾಗಿ ತೊಳೆದು ಗಾರೆ ನೆಲದ ಮೇಲೆ ಕ್ಲೀನಾಗಿ ಒಣಗಿಸಿ ಬಿಸಿಲಲ್ಲಿ ಫುಲ್ಲು ಡ್ರೈ ಆದಮೇಲೆ, ಅದು ಸ್ವಲ್ಪ ಡ್ರೈ ಆದರೆ ನಿಮಗೆ ಮುಗುಳು ಬಂದುಬಿಡುತ್ತೆ, ಅದು ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫುಲ್ ಕ್ಲೀನಾಗಿ ಡ್ರೈ ಮಾಡಿ, ಇಲ್ಲ ನಮ್ಗೆ ಏನೋ ಆ ಥರ ಮಾಡೋಕ್ಕಾಗಲ್ಲ, ರಿಸ್ಕ್ ಆಗುತ್ತೆ ಅಂದರೆ, ನಾವು ಯಾವಾಗ ಫೀಡ್ ಮಿಕ್ಸ್ ಮಾಡ್ತೀವಿ ಆವಾಗ ಈ ಥರ ಒಂದು ಸ್ವಲ್ಪ ಒಂದರಾಡ್ಕೊಬಿಟ್ಟು ನಾವು ಹಿಂಗೆ ಹಾಕೊಂಡ್ರೆ ನಮಗೆ 100% ಫುಲ್ ಕ್ಲೀನ್ ಆಗುತ್ತೆ ಜೋಳ. ಇದರಿಂದ ನಮ್ಮ ಮರಿ ಆರೋಗ್ಯವಾಗೂ ಇರುತ್ತೆ, ರೋಗ ಬರೋದಂಗೂ ಕೂಡ ಇದು ತಡೆಗಟ್ಟುತ್ತೆ. ಹಂಗಾಗಿ ಇದೊಂದು ನಿಮ್ಮ ಫಾರ್ಮಲ್ಲಾಗಲಿ ಇಲ್ಲ ನಿಮ್ಮ ಶೆಡ್ಗಳಲ್ಲಾಗಲಿ ಇದೊಂದು ಜಾಲರಿ ಇಟ್ಕೊಳ್ಳಿ. ಏನು ಫೀಡ್ ಹಾಕ್ತಿರ್ತೀರಿ ಆವಾಗ ಒಂದರಾಡ್ಬಿಟ್ಟು ಮರಿಗಳಿಗೆ ಹಾಕಿ. ಸ್ನೇಹಿತರೆ ನೋಡ್ಬೋದು, ಎಲ್ಲ ಫೀಡ್ ಮಿಕ್ಸ್ ಮಾಡಿದ್ದೀವಿ. ಅದರಿಂದ ಇದಕ್ಕೆ ಲೆಕ್ಕಾಚಾರ ಮಾಡಿ ಒಂದು ಮರಿಗೆ ಇವತ್ತಿಂದ 300 ಗ್ರಾಮ್ ಕೈ ತಿಂಡಿ ಕೊಡ್ತಾಯಿದ್ದೀವಿ. ದೊಡ್ಡ ಮರಿಗಳಿಗೆ, ಚಿಕ್ಕ ಮರಿಗೆ 200 ಗ್ರಾಮೇ ಕೊಡ್ತಾಯಿದ್ದೀವಿ. ಯಾಕೆಂದರೆ ಅದಕ್ಕಿನ್ನೂ ಸ್ವಲ್ಪ ಜೀರ್ಣ ಮಾಡೋ ಕೆಪಾಸಿಟಿ ಬಂದಿಲ್ಲ. ಹಂಗಾಗಿ ದೊಡ್ಡ ಮರಿಗಳಿಗೆ 300 ಗ್ರಾಮ್ ಜೊತೆಗೆ ಇವತ್ತು 3ನೇ ದಿನ ಆಗಿರೋದ್ರಿಂದ ಲಿವರ್ ಟಾನಿಕ್ನ ಯೂಸ್ ಮಾಡ್ತಾಯಿದ್ದೀವಿ. 10 ml ಒಂದು ಮರಿ ಲೆಕ್ಕಾಚಾರಕ್ಕೆ. ಏನು ಯಾರೇ ಆಗಲಿ ಡಿವಾರ್ಮಿಂಗ್ ಆದಮೇಲೆ ಕಂಟಿನ್ಯೂಸ್ ಆಗಿ 3 ದಿನ ಲಿವರ್ ಟಾನಿಕ್ಕು ಕೊಡಲೇಬೇಕು. 3 ದಿನ ಲಿವರ್ ಟಾನಿಕ್ ಆದಮೇಲೆ ಸ್ಟಾಪ್ ಮಾಡಿ ಲಿವರ್ ಟಾನಿಕ್ನ, ಯಾಕೆಂದರೆ ಕೊಡೋ ಅವಶ್ಯಕತೆ ಇರೋದಿಲ್ಲ. ಮರಿ ಏನಾದರೂ ತಿನ್ನೋಕ್ಕೆ ಸ್ಲೋ ಮಾಡ್ತಾ ಇದೆ ಅಂದರೆ ಮಾತ್ರ ನೀವು ಲಿವರ್ ಟಾನಿಕ್ನ ಆ್ಯಡ್ ಮಾಡಬೇಕಾಗುತ್ತೆ. ಮಧ್ಯದಲ್ಲಿ ಒಂದೊಂದು ವಾರಕ್ಕೆ 2 ದಿನ ಕ್ಯಾಲ್ಶಿಯಂ ಟಾನಿಕ್ನ ಯೂಸ್ ಮಾಡ್ಕೊಳ್ಳಿ. ಕ್ಯಾಲ್ಶಿಯಂ ಟಾನಿಕ್ ಯೂಸ್ ಮಾಡೋದ್ರಿಂದನೂ ನಿಮಗೇನು ಉಪಯೋಗ ಅಂತ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಈಗ ಲಿವರ್ ಟಾನಿಕ್ನ ಮಿಕ್ಸ್ ಮಾಡಿಕೊಂಡು ಎಲ್ಲದಕ್ಕೂ 10 ml ಲೆಕ್ಕಾಚಾರದಲ್ಲಿ ಮಿಕ್ಸ್ ಮಾಡಿ ಕೈ ತಿಂಡಿ ಹಾಕೋಣ. ಸ್ನೇಹಿತರೆ ನೀವು ನೋಡ್ಬೋದು ಎಲ್ಲ ಮರಿಗಳು ಯಾವ ಥರ ಗ್ರೋತ್ ಬಂದಿದೆ ಏನು ಅಂತ. ಮರಿ ಗ್ರೋತ್ ನೋಡಬೇಕು ಅಂದರೆ ಹಿಂದೆಗಡೆ ನೋಡಿದ್ರೆ ಮರಿ ಯಾವ ಥರ ಗ್ರೋತ್ ಬಂದಿದೆ ಅಂತ ಒಂದು ಐಡಿಯಾ ಬರುತ್ತೆ. ಮರಿಗಳು ಆಲ್ರೆಡಿ ಇವತ್ತು 300 ಗ್ರಾಮ್ ಕೈ ತಿಂಡಿ ಹಾಕಿದ್ದೀವಿ. ಇದಕ್ಕೆ ರೆಗ್ಯುಲರಾಗಿ ಒಂದು ಮರಿಗೆ ಅರ್ಧ kg ಥರ ಕೈ ತಿಂಡಿ ಕೊಡ್ತಾಯಿದ್ದೀವಿ. ಇದಕ್ಕೆ ನಮ್ಮ ಫೀಮೇಲ್ ಬ್ಯಾಚಿಗೆ ಬಂದು ಎಲ್ಲದರಿಂದ 1.5 kg ಕೊಡ್ತಾಯಿದ್ದೀವಿ. ಯಾಕೆಂದರೆ ಇದನ್ನು ಹೊರಗಡೆ ಬಿಟ್ಟು ಮೇಯಿಸ್ತೀವಿ. ಏನಕ್ಕೆ ಬಿಟ್ಟು ಮೇಯಿಸ್ತೀವಿ ಅಂದರೆ, ನಾವು ಸ್ವಲ್ಪ ಒಂದು ಅರ್ಧ ಗಂಟೆ ಫ್ರೀ ಆಗಿದ್ದಾಗ ಬಿಟ್ಟರೆ ಇದಕ್ಕೂ ಕೂಡ ಎಲ್ಲ
ಪ್ರೋಟೀನ್ ವಿಟಮಿನ್ ಆಗೋವಂಥ ಹೊರಗಡೆ ಮೇದಾಗ ಅದಕ್ಕೂ ನಮಗೆ ಕಾಸ್ಟ್ ಸ್ವಲ್ಪ ಕಮ್ಮಿ ಬೀಳುತ್ತೆ. ಹಂಗಾಗಿ ಇದನ್ನು ಹೊರಗಡೆ ಬಿಟ್ಟು ಮೇಯಿಸ್ತೀವಿ. ಈ ಮರಿಗಳಿಗೂ ಕೂಡ 300 ಗ್ರಾಮ್ ಕೈ ತಿಂಡಿ ಕೊಟ್ಟಿದ್ದೀವಿ ಇವತ್ತು. ಇನ್ನು ಈ ನಮ್ಮ ಓತಗಳ ವಿಚಾರಕ್ಕೆ ಬಂತು ಅಂದರೆ ಇದಕ್ಕೂ ಯೂಶ್ವಲಿ ಆಗಲಿಂದ ಒಂದು 15 ಡೇಸಿಂದ ಕೈ ತಿಂಡಿ 300 ಗ್ರಾಮ್ನೇ ಕೊಡ್ತಾಯಿದ್ದೀವಿ. ಈ ಸಣ್ಣ ಮರಿಗಳು ಬ್ಯಾಚಿಗೆ ಬಂತು ಅಂದರೆ ಇದಕ್ಕೆ 200 ಗ್ರಾಮ್ ಕೈ ತಿಂಡಿ ಕೊಡ್ತಾಯಿದ್ದೀವಿ ಪ್ರೆಸೆಂಟ್ಲಿ. ಯಾಕೆಂದರೆ ಮರಿ ಸ್ವಲ್ಪ ಚಿಕ್ಕ ಆಗಿರೋದ್ರಿಂದ ತಿಂತವೆ, ತಿನ್ನೋ ಕೆಪಾಸಿಟಿ ಇದೆ, ಬಟ್ ಮರಿ ವೀಕ್ ಆಗ್ತವೆ. ಲೂಸ್ ಮೋಷನ್ ಆಗೋದಾಗಲಿ ಇಲ್ಲಾಂದರೆ ಜೀರ್ಣ ಮಾಡೋಕ್ಕಾಗದೆ ರಿಟರ್ನ್ ಆಗ್ತವೆ. ಏನು ಮಿಲ್ಕ್ ಆಗ್ತಿರ್ತವೆ ಆ ಟೈಮಲ್ಲಿ ರಿಟರ್ನ್ ಆಗ್ತವೆ. ಹಂಗಾಗಿ ನಮ್ಮ ರೆಗ್ಯುಲರಾಗಿ ಏನು ವರ್ಕ್ ಇತ್ತು ಅದೇ ರೀತಿ ಸ್ವಲ್ಪ ಇವತ್ತು ಚೂರು ಚೇಂಜಸ್ ಮಾಡಿಕೊಂಡು ನಿಮಗೆ ಮುಂಚೆ ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಜೋಳನ ಯಾವ ಥರ ಕ್ಲೀನ್ ಮಾಡಿಕೊಂಡು ಕೈ ತಿಂಡಿ ಮಿಕ್ಸ್ ಮಾಡಬೇಕು ಅಂತ ಒಂದು ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋಲಿ. ಅದೇ ರೀತಿ ನಮ್ಮ ಕುರಿಗಳು ಎಲ್ಲ ಕ್ಲೀನಾಗಿ ಮೇಯ್ತಾ ಇದ್ದಾವೆ, ನೋಡ್ಬೋದು ನೀವೇ. ಸ್ವಲ್ಪ ಇಲ್ಲೆಲ್ಲ ನೆನ್ನೆ ಕರೆಂಟ್ ಇಲ್ಲದೆ ಇರೋ ಕಾರಣ ರಾಗಿ ಕಡ್ಡಿಗಳನ್ನ ಹಂಗಂಗೆ ಹಾಕಿದ್ವಿ. ನೋಡಿ, ರಾಗಿ ಕಡ್ಡಿ ನಾವು ಮಿಷಿನಲ್ಲಿ ಹೊಡೆದು ಹಾಕೋದಕ್ಕೂ ಹಂಗೆ ಹಾಕೋದಕ್ಕೂ ಡಿಫ್ರೆನ್ಸ್ ಏನು ಅಂದರೆ, ಮಿಷಿನಲ್ಲಿ ಹೊಡೆದು ಹಾಕಿದ್ರೆ ಮಿಕ್ಕಿದ್ರೂ ಕೂಡ ನಾವು ಗೂಡಿಸ್ಕೊಂಡು ಹಸುಗಳ್ಗೆ ಹಾಕೋಬೋದು. ಅದೇ ಉದ್ದುದ್ದ ಹಾಕ್ತು ಅಂದರೆ ಕಡ್ಡಿ ಎಲ್ಲ ಬೀಳಿಸಿ ಅರ್ಧ ಕಟ್ ಮಾಡಿ ಕಾಲಡಿಕೆಲ್ಲ ಹಾಕೊಂಡು ತುಣಿದು ಹಾಳು ಮಾಡ್ತವೆ. ಹಾಗಾಗಿ ಯಾವುದೇ ಗ್ರೀನ್ ಫೌಡರ್ ಆಗಲಿ ಇಲ್ಲ ಅಂದರೆ ಡ್ರೈ ಫೌಡರ್ ಆಗಲಿ ಎಲ್ಲದನ್ನೂ ಕೂಡ ನಾವು ಮಿಷಿನಲ್ಲಿ ಹೊಡೆದು ಹಾಕಿದ್ರೆ ನಮಗೆ ತುಂಬ ಈಸಿ ಆಗುತ್ತೆ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲಿ ಪ್ರತಿಯೊಂದಕ್ಕೂ. ಈಸಿ ಆಗುತ್ತೆ. ಹಂಗಾಗಿ ನೋಡಿ, ಮರಿ ಆಲ್ರೆಡಿ 300 ಗ್ರಾಮ್ ಹಾಕಿದ್ದು ಎಲ್ಲ ತಿಂದಾಕಿದ್ದಾವೆ. ಇಷ್ಟು ಬೇಗ ಮರಿಗೆ ಎಷ್ಟು ತಿನ್ನೋ ಕೆಪಾಸಿಟಿ ಜಾಸ್ತಿ ಆಗುತ್ತೆ, ಹಸು ಜಾಸ್ತಿ ಆಗುತ್ತೆ, ಅಷ್ಟು ಬೇಗ ನಮಗೆ ಮರಿ ಗ್ರೋತ್ ಬರುತ್ತೆ. ಹಂಗಾಗಿ ನೀವು ಇವತ್ತು ಏನು ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ನಿಮ್ಮ ಫಾಲ್ಟ್ ಏನಾದ್ರು ಇತ್ತು ನಂತರನೇ ನೀವು ಫಾಲ್ಟ್ ಮಾಡ್ತಾಯಿದ್ರಿ ಅಂದರೆ ಅದೊಂದು ಚೇಂಜಸ್ ಮಾಡ್ಕೊಳ್ಳಿ. ಮರಿಗೆ ಇನ್ನೂ ಹೆಲ್ತ್ ಇಶ್ಯೂ ಅಲ್ಲಿ ಇನ್ನೂ ಇಂಪ್ರೂವೈಸ್ ಆಗುತ್ತೆ. ಹಂಗಾಗಿ ಇದೇ ಥರ ಇನ್ಫಾರ್ಮೇಷನ್ ವೀಡಿಯೋಸ್ ಬೇಕು ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಅದ್ರ ಬಗ್ಗೆ ನಿಮಗೆ ಮೆಡಿಸನ್ ಬಗ್ಗೆ ಆಗಲಿ, ಫೀಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಆಗಲಿ, ಎಲ್ಲದ್ರ ಬಗ್ಗೆನೂ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಅಂತ ಇಲ್ಲಿ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಕೊನೆವರೆಗೂ ವೀಡಿಯೋ ನೋಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವೀಡಿಯೋದಲ್ಲಿ ಸಿಗೋದ.